ವೆಲ್ಕಮ್ ಸ್ಟೂಡೆಂಟ್ಸ್. ಕಳೆದ ಕ್ಲಾಸ್ನಲ್ಲಿ ನಾವು ಜಾವಾ ಸ್ಕ್ರಿಪ್ಟ್ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡ್ವಿ. ಜಾವಾ ಸ್ಕ್ರಿಪ್ಟ್ ಅಂದ್ರೆ ಏನು, ಅದರ ಅಪ್ಲಿಕೇಶನ್ಸ್ ಏನು, ವೆಬ್ಸೈಟ್ನಲ್ಲಿ ಅದರ ಹೆಂಗ್ ರನ್ ಆಗುತ್ತೆ, ಇದೇ ರೀತಿ ಕೆಲವೊಂದು ಇನ್ಫಾರ್ಮೇಶನ್ಗಳನ್ನ ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ನಾವು ಒಂದು ಪ್ರೋಗ್ರಾಮಿಂಗ್ ಅಂತ ಬಂದ ತಕ್ಷಣ ಅದು ಕೋಡಿಗೆ ಒಂದು ಸ್ಟ್ರಕ್ಚರ್ ಇರುತ್ತೆ, ಒಂದು ವೇರಿಯಬಲ್ ರೂಲ್ಸ್ ಇರುತ್ತೆ, ಆ ವೇರಿಯಬಲ್ ಡಿಕ್ಲೇರ್ ಮಾಡಲಿಕ್ಕೆ, ಸಿಂಟ್ಯಾಕ್ಸ್ ಡಿಕ್ಲೇರ್ ಮಾಡಲಿಕ್ಕೆ, ಫಂಕ್ಷನ್ಸ್ ಡಿಕ್ಲೇರ್ ಮಾಡಲಿಕ್ಕೆ, ಈ ತರ ಅಲ್ಲೊಂದು ಪ್ರೊಸೀಜರ್ಗಳಿಗೆ ಕೆಲವೊಂದು ರೂಲ್ಸ್ ಇರುತ್ತೆ, ಒಂದು ಸ್ಟ್ರಕ್ಚರ್ ಇರುತ್ತೆ. ಜಾವಾ ಸ್ಕ್ರಿಪ್ಟ್ ಕೂಡ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಅದರಲ್ಲೂ ಕೂಡ ನಿಮಗೆ ಬಹಳಷ್ಟು ರೂಲ್ಸ್ ಅಂಡ್ ಸ್ಟ್ರಕ್ಚರ್ಸ್ ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಫಸ್ಟ್ ನಾವೀಗ ಜಾವಾ ಸ್ಕ್ರಿಪ್ಟ್ ನ ಬೇಸಿಕ್ ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್ ಏನಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲೇ ಹೇಳ್ದಂಗೆ ಜಾವಾ ಸ್ಕ್ರಿಪ್ಟ್ HTML ಪೇಜ್ ಅಲ್ಲಿ ಎಂಬೆಡೆಡ್ ಆಗಿರುತ್ತೆ. ಇದು ವೆಬ್ ಟೆಕ್ನಾಲಜಿನಲ್ಲಿ ಯೂಸ್ ಮಾಡೋದ್ರಿಂದ HTML ಕೋಡ್ ಜೊತೆಗೆ ಇದು ಮರ್ಜ್ ಆಗಿರುತ್ತೆ. ಸೊ ಅಂದ್ರೆ ಏನರ್ಥ, ಒಂದು HTML ಪೇಜ್, ವೆಬ್ ಪೇಜ್ ಏನಿದೆ, ನೀವು ಆ ವೆಬ್ ಪೇಜ್ಗೆ ಜಾವಾ ಸ್ಕ್ರಿಪ್ಟ್ ನ ಇನ್ಕ್ಲೂಡ್ ಮಾಡಬೇಕು. ಯಾವ ರೀತಿನಲ್ಲಿ ಇನ್ಕ್ಲೂಡ್ ಮಾಡಬಹುದು? ಮೋರ್ ದ್ಯಾನ್ ಒನ್ ಮೆಥಡ್ ಆರ್ ಅವೈಲಬಲ್ ಟು ಇನ್ಕ್ಲೂಡ್ ಯುವರ್ ಜಾವಾ ಸ್ಕ್ರಿಪ್ಟ್ ಇನ್ ಟು ಯುವರ್ HTML ಪೇಜಸ್. ದ ಫಸ್ಟ್ ಮೆಥಡ್ ಏನ್ ಹೇಳುತ್ತೆ, ಸೊ ಇಲ್ಲಿ ಇನ್ಲೈನ್ ಅಂತ ಹೇಳ್ತಾ ಇದೀವಿ. ಸೊ ನೀವು ಜಾವಾ ಸ್ಕ್ರಿಪ್ಟ್ ನ HTML ಪೇಜ್ ಒಳಗಡೆನೆ ಇನ್ಕ್ಲೂಡ್ ಮಾಡ್ಬೋದು. ಅದು ಹೇಗ್ ಮಾಡಕ್ ಸಾಧ್ಯ? ಈ ರೀತಿ ಸ್ಕ್ರಿಪ್ಟ್ ಅಂತ ಒಂದು ಟ್ಯಾಗ್ ಇದೆ. ಸ್ಕ್ರಿಪ್ಟ್ ಅನ್ನ ಟ್ಯಾಗ್ ಅಲ್ಲಿ ನೀವು HTML ಒಳಗಡೆ ಜಾವಾ ಸ್ಕ್ರಿಪ್ಟ್ ಕೋಡ್ ನ ಇನ್ಕ್ಲೂಡ್ ಮಾಡಬಹುದು. ಸ್ಕ್ರಿಪ್ಟ್ ಟ್ಯಾಗ್ ಯಾವ ರೀತಿ ಇರುತ್ತೆ? ಸ್ಕ್ರಿಪ್ಟ್ ಅಂತ ಟ್ಯಾಗ್ ಓಪನ್ ಆಗಿದೆ, ಲ್ಯಾಂಗ್ವೇಜ್ ಏನಂತ, ಲ್ಯಾಂಗ್ವೇಜ್ ನ ನಾವು ಜಾವಾ ಸ್ಕ್ರಿಪ್ಟ್ ಅಂತ ಸ್ಪೆಸಿಫೈ ಮಾಡ್ತೀವಿ, ನಂತರ ಅಲ್ಲಿ ಸ್ಕ್ರಿಪ್ಟ್ ಟ್ಯಾಗ್ ಕ್ಲೋಸ್ ಆಗುತ್ತೆ. ಇನ್ ಬಿಟ್ವೀನ್ ಅಲ್ಲಿ ನಮ್ಗೆ ಜಾವಾ ಸ್ಕ್ರಿಪ್ಟ್ ಕೋಡ್ ನಾವೇನಿದೆ ಅದನ್ನ ಇನ್ಕ್ಲೂಡ್ ಮಾಡ್ಬೇಕಾಗುತ್ತೆ. ಇದು ಇನ್ಲೈನ್ ಜಾವಾ ಸ್ಕ್ರಿಪ್ಟ್ ಕೋಡಿಂಗ್ ಅಂತ ಹೇಳ್ಬೋದು. ಸೊ ಅದನ್ನ ಬಿಟ್ಟ ನೆಕ್ಸ್ಟ್ ಎರಡನೇ ತರದ್ ಯಾವುದು ಅಂದ್ರೆ ಎಕ್ಸ್ಟರ್ನಲ್ ಜಾವಾ ಸ್ಕ್ರಿಪ್ಟ್ ಅಂತ. ಸೊ ಎಕ್ಸ್ಟರ್ನಲ್ ಜಾವಾ ಸ್ಕ್ರಿಪ್ಟ್ ಹೇಗಿರುತ್ತೆ, ನೀವು ಒಂದು ಸಪರೇಟ್ ಫೈಲ್ ನಲ್ಲಿ .js ಅಂತ ನೇಮ್ ನಲ್ಲಿ, ಯುವರ್ ನೇಮ್ ಫೈಲ್ ನೇಮ್ .js ಅಂತ ನೇಮ್ ನಲ್ಲಿ ಜಾವಾ ಸ್ಕ್ರಿಪ್ಟ್ ಕೋಡ್ ನ ಬರಿಬಹುದು. ಆ ಬರ್ದಿರೋಂಥ ಕೋಡ್ ನ ನಿಮ್ಮ HTML ಪೇಜ್ಗೆ ಈ ರೀತಿ ಆಡ್ ಮಾಡ್ಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ code.js ಅನ್ನೋದು ನಿಮ್ಮ ಜಾವಾ ಸ್ಕ್ರಿಪ್ಟ್ ಫೈಲ್. ಅದನ್ನ ನೀವು ಸ್ಕ್ರಿಪ್ಟ್ ಟ್ಯಾಗ್ ಒಳಗಡೆ src = code.js ಅಂತ ಕೋಡ್ಸ್ ಒಳಗಡೆ ಕೊಟ್ಟಿದ್ದೀರಾ. ಇದು ಸ್ಕ್ರಿಪ್ಟ್ ಟ್ಯಾಗ್ ಹೇಗೆ ಅಂದ್ರೆ, ನಿಮ್ಮ ರೆಗ್ಯುಲರ್ HTML ಅಲ್ಲಿ ಯಾವ ರೀತಿ ಟ್ಯಾಗ್ ಗಳಿರುತ್ತೆ ಅದೇ ರೀತಿ ಒಂದು ಟ್ಯಾಗ್. ಆದ್ರೆ ಇದ್ರ ಕೆಲಸ ಏನು? ಜಾವಾ ಸ್ಕ್ರಿಪ್ಟ್ ನ ಆಡ್ ಮಾಡೋದು ನಿಮ್ಮ HTML ಪೇಜ್ಗೆ. ದಟ್ ಈಸ್ ಅ ವರ್ಕ್ ಆಫ್ ಸ್ಕ್ರಿಪ್ಟ್ ಟ್ಯಾಗ್ ಇನ್ ಯುವರ್ HTML. ಸೊ ಟಿಪಿಕಲಿ ದ ಲಾಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದೀವಿ, ಈ ಸ್ಕ್ರಿಪ್ಟ್ ಟ್ಯಾಗ್ ನ ನಿಮ್ಮ HTML ಪೇಜ್ ಅಲ್ಲಿ ಎಲ್ಲಿ ಆಡ್ ಮಾಡಬೇಕು? ಸ್ಕ್ರಿಪ್ಟ್ ಟ್ಯಾಗ್ ಅನ್ನ HTML ಪೇಜ್ ಯಾವುದೇ ಲೊಕೇಶನ್ ಅಲ್ಲಿ ನೀವು ಆಡ್ ಮಾಡಿದ್ರು ಅದು ವರ್ಕ್ ಆಗುತ್ತೆ. ಆದರೆ ಪ್ರಿಫರಿಬಲಿ ಆರ್ ಟಿಪಿಕಲಿ ಇಟ್ ಈಸ್ ಪ್ಲೇಸ್ಡ್ ಆನ್ ಹೆಡ್ ಟ್ಯಾಗ್. ಒಂದು ಹೆಡ್ ಟ್ಯಾಗ್ ಒಳಗಡೆ, ಹೆಡ್ ಟ್ಯಾಗ್ ಏನಕ್ಕೆ ಯೂಸ್ ಮಾಡ್ತಿದ್ರೆ ನೆನಪಿದ್ಯಾ? ಒಂದು ವೆಬ್ ಪೇಜ್ ಮಾಡ್ಬೇಕಾದ್ರೆ ಟೈಟಲ್ ಹೆಡ್ ಅಂತ ಟ್ಯಾಗ್ ಬರುತ್ತೆ. ನಿಮ್ಮ ನ್ಯೂ ಟ್ಯಾಬ್ ಬ್ರೌಸರ್ ಒಳಗಡೆ ಟ್ಯಾಬ್ ನೇಮ್ ಬರುತ್ತಲ್ಲ, ಅಲ್ಲಿರುತ್ತೆ, ಅದನ್ನ ಹೆಡ್ ಟ್ಯಾಗ್ ಅಂತ ಹೇಳ್ತೀವಿ. ಸೊ ಟೈಟಲ್ ಅನ್ನೋದು ಹೆಡ್ ಟ್ಯಾಗ್ ಅಲ್ಲೇ ಬರುತ್ತೆ. ಅಲಾಂಗ್ ವಿತ್ ದಟ್ ನೀವು ಸ್ಕ್ರಿಪ್ಟ್ ಟ್ಯಾಗ್ ಅನ್ನು ಕೂಡ ಹೆಡ್ ಅಲ್ಲಿ ಹಾಕೋದು ಒಳ್ಳೆ ಅಭ್ಯಾಸ. ವಿತ್ ರೆಸ್ಪೆಕ್ಟ್ ಟು ಕೋಡಿಂಗ್ ಟರ್ಮಿನಾಲಜಿ, ಜಾವಾ ಸ್ಕ್ರಿಪ್ಟ್ ಅಲ್ಲಿ ಹೆಡ್ ಟ್ಯಾಗ್ ಒಳಗಡೆ ವೆದರ್ ವೆನ್ ಯುವರ್ ಆಡಿಂಗ್ ಎನ್ ಸ್ಕ್ರಿಪ್ಟ್ ಟ್ಯಾಗ್ ಆರ್ ಕೋಡ್, ಅದನ್ನ ಇನ್ಲೈನ್ ಅಥವಾ ಎಕ್ಸ್ಟರ್ನಲ್ ಯಾವುದೇ ಆದ್ರೂ ಕೂಡ ಪ್ರೋಗ್ರಾಮ್ ಒಳಗಡೆ ಹಾಕ್ಬೇಕಾದ್ರೆ ಹೆಡ್ ಟ್ಯಾಗ್ ಒಳಗಡೆ ಹಾಕಿದ್ರೆ ಇಟ್ ಈಸ್ ವೆಲ್ ಇನ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು. ಪ್ರತಿಯೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತರನೇ ಜಾವಾ ಸ್ಕ್ರಿಪ್ಟ್ ಅಲ್ಲೂ ಕೂಡ ಬಹಳಷ್ಟು ರೂಲ್ಸ್ ಇದಾವೆ, ಅದನ್ನ ನೀವು ಫಾಲೋ ಮಾಡಬೇಕು. ನಾವಿವಾಗ ಕೆಲವೊಂದು ರೂಲ್ಸ್ ನ ನೋಡೋಣ. ಓಕೆ, ಫಸ್ಟ್ ರೂಲ್ ಏನ್ ಹೇಳ್ತೀವಿ? ಜಾವಾ ಸ್ಕ್ರಿಪ್ಟ್ ಇಗ್ನೋರ್ಸ್ ಸ್ಪೇಸ್, ಟ್ಯಾಬ್ ಅಂಡ್ ವೈಟ್ನರ್ಸ್ ಅಂತ ಹೇಳ್ತೀವಿ. ಸೊ ಏನಿದೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು HTML ಪೇಜ್ ಒಳಗೆ ಜಾವಾ ಸ್ಕ್ರಿಪ್ಟ್ ಕೋಡ್ ಮಾಡ್ಬೇಕಾದ್ರೆ ಏನಾದ್ರೂ ಎಕ್ಸ್ಟ್ರಾ ಸ್ಪೇಸ್ಗಳಿದ್ರೆ, ಟ್ಯಾಬ್ ಸ್ಪೇಸ್ ಇದ್ರೆ, ನ್ಯೂ ಲೈನ್ ಕ್ಯಾರೆಕ್ಟರ್ಗಳಿದ್ರೆ, ಇವ್ಯಾವನ್ನು ಜಾವಾ ಸ್ಕ್ರಿಪ್ಟ್ ಅಬ್ಸರ್ವ್ ಮಾಡೋಲ್ಲ. ಜಾವಾ ಸ್ಕ್ರಿಪ್ಟ್ ಟಿಪಿಕಲಿ ಅಂಡರ್ಸ್ಟ್ಯಾಂಡ್ಸ್ ದ ವರ್ಡ್ಸ್ ಗಿವನ್. ವರ್ಡ್ ಏನ್ ಸ್ಪೆಸಿಫಿಕ್ ಇದೆ ಅದನ್ನ ಮಾತ್ರ ತಗೊಳುತ್ತೆ, ಇವನ್ನೆಲ್ಲ ಇಗ್ನೋರ್ ಮಾಡ್ಬಿಡುತ್ತೆ. ಸೊ ನೀವು ಅದರಿಂದ ಎಷ್ಟು ಸ್ಪೇಸ್ ಬಿಟ್ಟಿದೀವಿ, ಎಷ್ಟು ನ್ಯೂ ಲೈನ್ ಕ್ಯಾರೆಕ್ಟರ್ ಬಿಟ್ಟಿದೀವಿ ಅನ್ನೋ ತಲೆ ಕೆಡ್ಸ್ಕೊಳ್ಳೋದ್ ಬಗ್ಗೆ ಇದರಲ್ಲಿ ಇಲ್ಲ, ಆರಾಮಾಗಿ ಕೋಡ್ ಮಾಡ್ಬೋದು. ಸೊ ಎರಡನೇ ಪಾಯಿಂಟ್, ಸೆಮಿಕೋಲನ್ ಆರ್ ಆಪ್ಷನಲ್. ಸೆಮಿಕೋಲನ್ ಗೊತ್ತಾ ನಿಮ್ಗೆ? ಕೋಲನ್, ಸೆಮಿಕೋಲನ್ ಎಲ್ಲರಿಗೂ ಗೊತ್ತಿರುತ್ತೆ. ಯಾಕಂದ್ರೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಪ್ರೋಗ್ರಾಮಿಂಗ್ ನೀವು ಜಾವಾ, C++ ಯಾವ್ದು ತಗೊಂಡ್ರು, C++ ಅಲ್ಲಿ ಒಂದು ಸೆಮಿಕೋಲನ್ ಬಿಟ್ಟೋದ್ರು ಸಹ ನಿಮ್ ಪ್ರೋಗ್ರಾಮ್ ರನ್ ಆಗೋದಿಲ್ಲ. ಆದ್ರೆ ನಿಮ್ಮ ಅದೃಷ್ಟ ಏನಪ್ಪ, ಖುಷಿ ಏನಪ್ಪಾ ಅಂದ್ರೆ ಇಲ್ಲಿ ಸೆಮಿಕೋಲನ್ಸ್ ಆರ್ ಆಪ್ಷನಲ್. ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಬಿಡ್ಬೋದು ಸೆಮಿಕೋಲನ್ಸ್ ನ. ಸೊ ಮೂರನೇ ಪಾಯಿಂಟ್ ಏನ್ ಹೇಳ್ತೀವಿ ಅಂದ್ರೆ,
ಜಾವಾ ಸ್ಕ್ರಿಪ್ಟ್ ಈಸ್ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್. ನೀವು ಯಾವುದೇ ಒಂದು ಫಂಕ್ಷನ್ ಅಥವಾ ಒಂದು ವೇರಿಯೇಬಲ್ನ ಅದರ ಕೇಸ್ನ ರಿಟೈನ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನೀವು ಜಾವಾ ಸ್ಕ್ರಿಪ್ಟ್ ಅಂತ ಜೆ ಕ್ಯಾಪಿಟಲ್ ಮಾಡಿ JAVA ಅಂತ ಬರ್ದಿದ್ರೆ ಇದೇ ರೀತಿ ನೀವು ಡಿಕ್ಲೇರ್ ಮಾಡುತ್ತೆ. ಜೆನ ಸ್ಮಾಲ್ ಲೆಟರ್ ಮಾಡ್ಬಿಟ್ರೆ ಇಟ್ ಟ್ರೀಟೆಡ್ ಆಸ್ ಎ ಡಿಫ್ರೆಂಟ್ ವೇರಿಯೇಬಲ್. ಇವನ್ ವಾಟ್ ಐ ಮೀನ್ ಈಸ್ ಎಸ್ ಕೇಸ್ ಸೆನ್ಸಿಟಿವ್ ಜೆ ಕ್ಯಾಪಿಟಲ್ ಇರೋಂಥ ಜಾವಾ ವಿತೌಟ್ ಕ್ಯಾಪಿಟಲ್ ಲೆಟರ್ ಜಾವಾ ಆರ್ ಟು ಡಿಫ್ರೆಂಟ್ ವೇರಿಯೇಬಲ್ಸ್. ಸೊ ಇಫ್ ದ ಸೇಮ್ ನೇಮ್ ಅಪ್ಪರ್ ಕೇಸಲ್ಲಿ ಒಂದು ಲೆಟರ್ ಇದೆ, ಲೋವರ್ ಕೇಸಲ್ಲಿ ಒಂದಿದೆ, ಆ ತರ ಇದ್ರೆ ಎರಡು ಬೇರೆ ಬೇರೆ ವೇರಿಯೇಬಲ್ಸ್ ಅಂತ ಟ್ರೀಟ್ ಮಾಡುತ್ತೆ ಜಾವಾ ಸ್ಕ್ರಿಪ್ಟ್. ಇದು ಕೇಸ್ ಸೆನ್ಸಿಟಿವ್ ಆಯ್ತು. ಸೊ ಇನ್ನೊಂದು ಪಾಯಿಂಟ್ ಹೇಳೋದಾದ್ರೆ, ಇದರಲ್ಲಿ ನೀವು ಒಂದು ಕೋಡಿಂಗ್ ಮಾಡ್ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಆಫ್ಟರ್ ಲಾಂಗ್ ಟೈಮ್ ಆರ್ ಸಂಬಡಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಹ್ಯಾವ್ ಡನ್. ನೀವು ಏನ್ ಮಾಡಿದ್ರೆ ಪ್ರೋಗ್ರಾಮ್ ಅನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ನ ಬಹಳ ನೀಟಾಗಿ ಯೂಸ್ ಮಾಡ್ಬೇಕಾಗುತ್ತೆ. ಬಟ್ ಯಾರು ಯೂಸ್ ಮಾಡಲ್ಲ. ಬಟ್ ಐ ವಿಶ್ ಎವ್ರಿಬಡಿ ನಿಮ್ಗೆಲ್ಲರಿಗೂ ಹೇಳ್ತೀನಿ, ಯೂಸ್ ಮಾಡಿ ಆದಷ್ಟು. ದಟ್ಸ್ ಎ ಗುಡ್ ಹ್ಯಾಬಿಟ್. ಸೊ ಸಿ ಅಂಡ್ C++ ಅಲ್ಲಿ ಯಾವ ರೀತಿ ಕಮೆಂಟ್ ಮಾಡ್ತಾ ಇದ್ರಿ, ಡಬಲ್ ಸ್ಲ್ಯಾಶ್ ಅಂಡ್ ಸ್ಲ್ಯಾಶ್ ಸ್ಟಾರ್ ಟರ್ಮಿನೇಟೆಡ್ ವಿತ್ ಸ್ಟಾರ್ ಸ್ಲ್ಯಾಶ್ ಏನ್ ಟರ್ಮಿನೇಟ್ ಮಾಡ್ತಾ ಇದ್ರಿ, ಆ ಎರಡನ್ನು ಕೂಡ ನೀವು ಜಾವಾ ಸ್ಕ್ರಿಪ್ಟ್ ಒಳಗಡೆ ಕಮೆಂಟ್ ಅಂತ ಯೂಸ್ ಮಾಡ್ಬೋದು. ಆಯ್ತಾ? ಅದರ ಜೊತೆಗೆ ಈ HTML ಟ್ಯಾಗ್ಸ್ ಹೆಂಗೆ ಅಂದ್ರೆ, ನೀವು ಕಂಪ್ಲೀಟ್ ಜಾವಾ ಸ್ಕ್ರಿಪ್ಟ್ ಕೋಡ್ ಮಾಡಿದಿರಾ, ಅದು ಯಾವ್ದ್ರ ಒಳಗಡೆ ಮಾಡಿದಿರಾ, HTML ಒಳಗಡೆ ಕೋಡ್ ಮಾಡಿದಿರಾ. ಪಾಯಿಂಟ್ ಏನಂದ್ರೆ HTML ಸ್ಕ್ರಿಪ್ಟ್ ಆಗಿರೋದ್ರಿಂದ ಸಮ್ವೇರ್ ಇಟ್ ಇಗ್ನೋರ್ ಮಾಡುತ್ತೆ. ಬೈ ಮಿಸ್ ಇಫ್ ದೆರ್ ಈಸ್ ಎ ಸಮ್ ಅಡಿಷನಲ್ ಒಂದು ಸಣ್ಣ ಮಿಸ್ಟೇಕ್ ಆಗಿದ್ರು ಅದು ಸ್ಕ್ರಿಪ್ಟ್ ಎರರ್ ಆಗುತ್ತೆ. ಸ್ಕ್ರಿಪ್ಟ್ ಎರರ್ ಆದಾಗ HTML ಅದು ಕೋಡ್ ಅಂತ ತಗೊಂಡು ಡಿಸ್ಪ್ಲೇ ಮಾಡಿಸ್ಬಿಡುತ್ತೆ. ಆ ರೀತಿ ಆಗ್ಬಾರ್ದು. ಆದ್ರಿಂದ ಈ ಕಮೆಂಟ್ ಸೆಕ್ಷನ್ ಹಾಕಿದ್ರೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಜಾವಾ ಸ್ಕ್ರಿಪ್ಟ್ ಕೋಡು HTML ಕಂಟೆಂಟ್ ಆಗಿ ಡಿಸ್ಪ್ಲೇ ಆಗಲ್ಲ. ಅದನ್ನ ನಾವು ಹೈಡ್ ಮಾಡ್ಬೇಕಾಗುತ್ತೆ. ಆದ್ರಿಂದ ಈ HTML ಕಮೆಂಟ್ಸ್ ಎವ್ರಿ ಜಾವಾ ಸ್ಕ್ರಿಪ್ಟ್ ಓಪನ್ ಅಂಡ್ ಕ್ಲೋಸ್ ಅಲ್ಲಿ ಯೂಸ್ ಮಾಡೋದು ಒಳ್ಳೆ ಹ್ಯಾಬಿಟ್. ಸೊ ನಾನು ನಿಮ್ಗೆ ಜಾವಾ ಸ್ಕ್ರಿಪ್ಟ್ ಟ್ಯಾಗ್ಗಳ ಬಗ್ಗೆ ಹೇಳಿದೆ, ಹೆಂಗ್ ಇನ್ಕ್ಲೂಡ್ ಮಾಡೋದು ಅಂತ ಹೇಳಿದೆ, ಕೆಲವೊಂದು ಬೇಸಿಕ್ ಸಿಂಟ್ಯಾಕ್ಸ್ ನ ಹೇಳಿದ್ದೀನಿ. ಸೊ ಈಗ ಒಂದು ಫಸ್ಟ್ ಪ್ರೋಗ್ರಾಮ್ ನೀವು HTMLಗೆ ಜಾವಾ ಸ್ಕ್ರಿಪ್ಟ್ ಆ್ಯಡ್ ಮಾಡೋಣ. ಹೇಗೆ ಆ್ಯಡ್ ಮಾಡೋದು? ಸೊ ಇಲ್ಲಿ ನೋಡಿ, HTML ಒಂದು ಪೇಜ್ ಕ್ರಿಯೇಟ್ ಮಾಡಿದೀವಿ. ಬಾಡಿ ಟ್ಯಾಗ್ ಒಳಗಡೆ ನಾವು ಸ್ಕ್ರಿಪ್ಟ್ ಅಂತ ಒಂದು ಟ್ಯಾಗ್ ಆ್ಯಡ್ ಮಾಡಿದೀವಿ. ಸಿಮಿಲರ್ ಟು ಯುವರ್ ಅದರ್ ಸ್ಕ್ರಿಪ್ಟ್. ಈ ಸೆಕ್ಷನ್ ನ ಬಿಟ್ಬಿಟ್ರೆ ಸ್ಕ್ರಿಪ್ಟ್ ಟ್ಯಾಗ್ ಇಟ್ ಲುಕ್ಸ್ ಲೈಕ್ ಮಚ್ ಮೋರ್ ಸಿಮಿಲರ್ ಟು ಯುವರ್ HTML ಟ್ಯಾಗ್ಸ್. ಅದ್ರ ಒಳಗಡೆ ಏನಾಗಿದೆ, ಡಾಕ್ಯುಮೆಂಟ್ ರೈಟ್ ಹೆಲೋ ವರ್ಲ್ಡ್ ಅಂತ ಇದೀನಿ. ಸೊ ನೀವೀಗ ಬ್ರೌಸರ್ ತಗೊಂಡ್ರೆ ಈ ರೀತಿ ಒಂದು ಬ್ರೌಸರ್ ಟ್ಯಾಬ್ ಇದ್ರೆ, ಡಾಕ್ಯುಮೆಂಟ್ ಅಂದ್ರೆ ಯಾವುದು? ಡಾಕ್ಯುಮೆಂಟ್ ಅಂದ್ರೆ ಎಂಟೈರ್ ಬ್ರೌಸರ್ ವೆಬ್ ಪೇಜ್ ಈಸ್ ಅವರ್ ಡಾಕ್ಯುಮೆಂಟ್. ನಾವೇನ್ ಪ್ರಿಂಟ್ ಮಾಡ್ತಾ ಇದೀವಿ, ಹೆಲೋ ವರ್ಲ್ಡ್ ಅನ್ನೋದು ಇಲ್ಲಿ ಪ್ರಿಂಟ್ ಆಗುತ್ತೆ. ಸೊ ಒಂದೇ ಒಂದು ಪ್ರಿಂಟ್ ಮೆಸೇಜ್ ಹಾಕಿದೀವಿ ಜಾವಾ ಸ್ಕ್ರಿಪ್ಟ್ ಒಳಗಡೆ, ಅದು ಇಲ್ಲಿ ಪ್ರಿಂಟ್ ಆಗುತ್ತೆ. ಸೊ ದೆನ್ ಸ್ಕ್ರಿಪ್ಟ್ ಟ್ಯಾಗ್ ಕ್ಲೋಸ್ ಮಾಡಿದೀವಿ, ಬಾಡಿ ಅಂಡ್ HTML ನ ಕ್ಲೋಸ್ ಮಾಡಿದೀವಿ. ಬೆಟರ್ ಆಬ್ಜೆಕ್ಟಿವ್ ಅಂದ್ರೆ ನಾವಿಲ್ಲಿ ಹೆಡರ್ ಟ್ಯಾಗ್ ನ ಯೂಸ್ ಮಾಡಬಹುದು. ಓಕೆ, ಸೊ ದಿಸ್ ಇಸ್ ಯುವರ್ ಸಿಂಪಲ್ ಜಾವಾ ಕೋಡ್ ವೇರ್ ಇನ್ಲೈನ್ ಜಾವಾ ಸ್ಕ್ರಿಪ್ಟ್ ನ ನಾವು ಯೂಸ್ ಮಾಡಿ ಒಂದು HTML ಕೋಡ್ ಒಳಗಡೆ ಸೇರಿಸಿದೀವಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಯಾವ ರೀತಿ ಮಾಡ್ತಾ ಇದ್ರಿ ಅದನ್ನ ನೀವು HTML ಒಳಗಡೆ ಮಾಡಬೇಕು ಅನ್ನೋದೇ ಜಾವಾ ಸ್ಕ್ರಿಪ್ಟ್ ಮೊದಲನೇ ಪರ್ಪಸ್. ಅಂದ್ರೆ ಮೀನ್ಸ್ ಇವ್ಯಾಲ್ಯೂಯೇಷನ್ ಇಲ್ಲ. HTML ಅಲ್ಲಿ ಬಸ್ ಟ್ಯಾಗ್ಸ್ ಎನ್ಕ್ಯಾಪ್ಸುಲೇಷನ್ ಟ್ಯಾಗ್ ನ ಕಂಟೆಂಟ್ ಇನ್ವಾಲ್ವ್ ಮಾಡ್ತಿದ್ವಿ ಅಷ್ಟೇ. ಬಟ್ ವೆನ್ ಯು ವಾಂಟ್ ಟು ಇವ್ಯಾಲ್ಯೂಯೇಟ್ ಸಮಥಿಂಗ್, ಪ್ರಾಸೆಸ್ ಮಾಡಬೇಕು ಅಂದ್ರೆ ಜಾವಾ ಸ್ಕ್ರಿಪ್ಟ್ ಬೇಕಾಗುತ್ತೆ. ಅದಕ್ಕೆ ಏನ್ ಬೇಕು ಇಂಪಾರ್ಟೆಂಟ್ ಆಗಿ, ದ ಎಲಿಮೆಂಟ್ಸ್ ವಿಚ್ ಇಸ್ ವ್ಯಾಲ್ಯೂಸ್ ನ ನೀವು ಸೇವ್ ಮಾಡಬೇಕು. ಸೊ ವ್ಯಾಲ್ಯೂಸ್ ಹೇಗೆ ಸೇವ್ ಮಾಡ್ತೀರಾ? ಥ್ರೂ ವೇರಿಯೇಬಲ್ಸ್. ಸೊ ಹೌ ಡು ಯು ಡಿಕ್ಲೇರ್ ಎ ವೇರಿಯೇಬಲ್ ಇನ್ ಯುವರ್ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್? There you need a data type specifications such as int, boolean, float, double. ಈ ರೀತಿ ಒಂದು ಡೇಟಾ ಟೈಪ್ ಸ್ಪೆಸಿಫಿಕೇಶನ್ ಮಾಡಬೇಕಾಗಿರುತ್ತೆ. ಆದ್ರೆ what is the benefit of JavaScript is here, it doesn't need any data type to be specified while declaring. var dot name is equal to string value ಕೊಟ್ಟಿದ್ದೀವಿ, var dot num is equal to 14 ಕೊಟ್ಟಿದ್ದೀವಿ, var dot name is equal to some name ಕೊಟ್ಟಿದ್ದೀವಿ, right like that. ಸೊ ಈ ರೀತಿ ವ್ಯಾರ್ ಅಂತ ನೀವು ಸ್ಪೆಸಿಫೈ ಮಾಡಿದ್ರೆ ಸಾಕು. ಇಟ್ ಇಸ್ ಟ್ರೀಟೆಡ್ ಆಸ್ ಎ ವೇರಿಯಬಲ್ ಇನ್ ಯುವರ್ ಜಾವಾ ಸ್ಕ್ರಿಪ್ಟ್. ಇಟ್ ಡಸಂಟ್ ನೀಡ್ ಎನಿ ಟೈಪ್ ಆಫ್ ಡೇಟಾ ಟೈಪ್ ಸ್ಪೆಸಿಫಿಕೇಶನ್ ಅಂಟಿಲ್ ಇಟ್ಸ್ ಕಾಲ್ಡ್. ಅದನ್ನ ಯೂಸ್ ಮಾಡೋಕ್ಕೂ ಮುಂಚೆ, ಅಸೈನ್ ಮಾಡೋಕ್ಕೂ ಮುಂಚೆ ಅದು ಯಾವ ಡೇಟಾ ಟೈಪ್ ಆರು ಆಗಿರ್ಬೋದು, ವೆನ್ ಯು ಅಸೈನ್ ಎ ವ್ಯಾಲ್ಯೂ ಆರ್ ವೆನ್ ಯು ಯೂಸ್ ಇಟ್ ಫಾರ್ ಸಮ್ ಪರ್ಪಸ್ ಇನ್ ದ ಪ್ರೋಗ್ರಾಮಿಂಗ್, ಆಗ ಆ ವೇರಿಯಬಲ್ ಆ ಟೈಪ್ ಆಗಿ ಕನ್ವರ್ಟ್ ಆಗುತ್ತೆ. ಬಿಕಾಸ್ ಇಟ್ಸ್ ವೆರಿ ಲೈಟ್ ರನ್ಸ್ ಆನ್ ಬ್ರೌಸರ್ ಲೆವೆಲ್ ರನ್ ಆಗೋದ್ರಿಂದ, ಕಂಪೈಲರ್ ಅಂಡ್ ಬೈನರಿ ಡಿವಿಷನ್ ಇಲ್ಲದೆ ಇರೋದ್ರಿಂದ, ಡೈನಾಮಿಕ್ ಟೈಮ್ ಅಲ್ಲಿ ಯಾವ ವೇರಿಯಬಲ್ ಯಾವ ಟೈಪ್ ಆದ್ರೂ ಕನ್ವರ್ಟ್ ಮಾಡ್ಕೋಬಹುದು. ಇಂಟು ಫ್ಲೋಟ್ ವೇರಿಯಬಲ್ ಟು ನಂಬರ್ಸ್, ಈ ರೀತಿ ಯಾವ ತರನಾದ್ರೂ ಎಕ್ಸ್ಚೇಂಜ್ ಮಾಡ್ಬೋದು ವೇರಿಯಬಲ್. ದಟ್ಸ್ ಒನ್ ಆಫ್ ದ ಈಸಿಯೆಸ್ಟ್
that makes lot easy for programmer to worry about data type assignments and evaluations. So ನಾನು ಆಗ್ಲೇ ಹೇಳ್ದಂಗೆ ಇವ್ಯಾಲ್ಯೂಯೇಷನ್ ಈಸ್ ಅ ಪರ್ಪಸ್ ಒಂದು ಪ್ರೋಗ್ರಾಮಿಂಗ್ ಜಾವಾಸ್ಕ್ರಿಪ್ಟ್ ನ HTML ಇನ್ಕ್ಲೂಡ್ ಮಾಡೋದು ಅಂತ. ಸೊ ಹೌ ಕೆನ್ ದಿಸ್ ಪಾಸಿಬಲ್? ಟ್ರೂ ಆರ್ ಫಾಲ್ಸ್, ರೈಟ್ ಆರ್ ರಾಂಗ್ ಅಂತ ನಾವು ಚೂಸ್ ಮಾಡದೆ ಹೋದ್ರೆ, ಸೊ ವಾಟ್ ಈಸ್ ದ ಇವ್ಯಾಲ್ಯೂಯೇಷನ್? ನಂಬರ್ ಅಂಡ್ ಈ ಕ್ಯಾಲ್ಕುಲೇಷನ್ ಡಿಸ್ಪ್ಲೇ ಮಾಡಿದ್ರೆ ಏನ್ ಉಪಯೋಗ? ಸೊ ದಟ್ ಈಸ್ ವೇರ್ ಕಮ್ಸ್ ದ ಕಂಡೀಷನಲ್ ಸ್ಟೇಟ್ಮೆಂಟ್ ವಿಚ್ ಇಸ್ ಇಫ್ ಸ್ಟೇಟ್ಮೆಂಟ್. ಸೊ ಈ ಒಂದು ಕಂಡೀಷನ್ ಕೊಟ್ಟು ನಾವು ಐದರ್ ದಿಸ್ ಆರ್ ದಟ್ ಅಂತ ಚೂಸ್ ಮಾಡ್ಲಿಕ್ಕೆ ಇಫ್ ಸ್ಟೇಟ್ಮೆಂಟ್ ಈಸ್ ಮೋಸ್ಟ್ ಸಿಂಪ್ಲಿಸ್ಟಿಕ್ ಅಂಡ್ ವೆರಿ ಯೂಸ್ಫುಲ್. ಸೊ ಅದನ್ನ ಕೂಡ ನಾವು ಜಾವಾಸ್ಕ್ರಿಪ್ಟ್ ಅಲ್ಲಿ ಯೂಸ್ ಮಾಡಬಹುದು. ಸೊ ಹಿಯರ್ ಯು ಕ್ಯಾನ್ ಸಿ ದ ಸಿಂಪಲ್ ಜಾವಾಸ್ಕ್ರಿಪ್ಟ್ ಸಿಂಟ್ಯಾಕ್ಸ್ ಫಾರ್ ಯುವರ್ ಇಫ್ ಸ್ಟೇಟ್ಮೆಂಟ್. ಇಫ್ it looks like much more similar to your any programming language, open with brackets, close with bracket. Intermediate ಅಲ್ಲಿ ಏನಿದೆ, here you can give an expression ಅಂದ್ರೆ ಏನು? your comparisons. if a equal to b, b equal to c, ಈ ತರ ಕಂಪ್ಯಾರಿಸನ್ಸ್ ನ ಕೊಟ್ಟು ಟ್ರೂ ಆದ್ರೆ ಫ್ಲವರ್ ಬ್ರಾಕೆಟ್ ಒಳಗಡೆ ಇರೋ ಸೆಕ್ಷನ್ ಎಕ್ಸಿಕ್ಯೂಟ್ ಮಾಡ್ತೀರಾ, ಎಲ್ಸ್ ಆದ್ರೆ ಎಲ್ಸ್ ಸೆಕ್ಷನ್ ನ ಎಕ್ಸಿಕ್ಯೂಟ್ ಮಾಡ್ಕೋಬಹುದು. ಸೊ ಇದು ಸಿಂಟ್ಯಾಕ್ಸ್ ಲುಕ್ಸ್ ಲೈಕ್ ಮಚ್ ಮೋರ್ ಸಿಮಿಲರ್ ಟು ಯುವರ್ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಏನೋದಿದ್ರೆ ಅದೇ ರೀತಿ ಇದೆ, ಬಟ್ ಹಿಯರ್ ಯು ಕ್ಯಾನ್ ಸಿ ಬೆಟರ್ ಒನ್. ಸೊ ಎಕ್ಸಾಂಪಲ್ ನ ಇಲ್ಲಿ ಕೊಟ್ಟಿದ್ದೇನೆ. ಹಿಯರ್ ಏಜ್ ಅಂತ ಒಂದು ವೇರಿಯೇಬಲ್ಗೆ ನಾನು 18 ಅಂತ ಕಂಪೇರ್ ಮಾಡ್ತಾ ಇದ್ದೀನಿ, ಅಂಡ್ ಐ ಆಮ್ ಗಿವಿಂಗ್ ದ ಪ್ರಿಂಟ್ ಸ್ಟೇಟ್ಮೆಂಟ್ ಇಟ್ ಈಸ್ ರೈಟ್ ಕ್ವಾಲಿಫೈಯರ್ ಫಾರ್ ದ ಡ್ರೈವಿಂಗ್. ಏನೋ ಡ್ರೈವಿಂಗ್ ಬರುತ್ತೆ ಎಲ್ಲರಿಗೂ, 18 ಆಗಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಇದೀವಿ. ನೋಡ್ಕೊಳ್ಳಿ, ಯಾರಾದ್ರೂ ಮಾಡಿಸಿಲ್ಲ ಅಂದ್ರೆ ಬೇಗ ಹೋಗಿ ಮಾಡಿಸ್ಕೊಳ್ಳಿ, ಒಳ್ಳೇದು. ಎಲ್ಲ ಕಡೆ ಪೊಲೀಸ್ ಹಿಡಿತಾ ಇದ್ದಾರೆ, ಹಿಡ್ಕೊಂಡ್ರೆ ಒಳ್ಳೇದು. ಸೊ ನೆಕ್ಸ್ಟ್ ವಿ ಹ್ಯಾವ್ ಅ ಲೂಪಿಂಗ್ ಸ್ಟ್ರಕ್ಚರ್ಸ್ ಇನ್ ಜಾವಾಸ್ಕ್ರಿಪ್ಟ್. So if I want to print 100 lines with the same statement, if ನಿಮ್ಗೆ 100 ಸಲ ಟೈಪ್ ಮಾಡಿ ಅಂತ ಕೊಟ್ರೆ, what is the meaning of programming ಅಲ್ಲ? So when you have number of repetitive jobs, ಆಗ ನಾವು ಈ ಲೂಪಿಂಗ್ ಸ್ಟ್ರಕ್ಚರ್ಸ್ ನ ಯೂಸ್ ಮಾಡಬಹುದು. So for example, for loop and while loop and do while loop. Here we have 3 looping structure in JavaScript, which it is as much as similar to your C programming ಅಲ್ಲಿ for loop while loop ಏನಿತ್ತು ಅದೇ ರೀತಿ ಒಂದು ಸಿಂಟ್ಯಾಕ್ಸ್ ಇದೆ. Even then, who are new to Java coding, I would like to show that as syntax here. So here a for loop which carries 3 section: variable declaration section, condition section and action section. Increment ಅಂತ ಹೇಳ್ತೀವಿ action. ಇಲ್ಲಿ ಇನಿಷಿಯಲೈಸ್ ಮಾಡ್ತೀವಿ, ಇಲ್ಲಿ ಕಂಡೀಷನ್ ಕೊಡ್ತೀವಿ, ಲಾಸ್ಟ್ ಒನ್ ಅಲ್ಲಿ ಇನ್ಕ್ರಿಮೆಂಟ್ ಮಾಡ್ತೇವೆ. ಸೊ ಸಿಮಿಲರ್ ಟು ವಾರ್ ಇನ್ನೊಂದು ಅಡಿಷನಲ್ ಇದೆ ಜಾವಾ ಸ್ಕ್ರಿಪ್ಟ್ ಅಲ್ಲಿ, ಏನು ಅಂದ್ರೆ ವ್ಯಾರ್ ಇನ್ ದ ಲಿಸ್ಟ್. ಒಂದು ಅರೇ ಇದ್ರೆ ಟೋಟಲ್ ಅರೇ ಬೈ ಇಂಡಿವಿಜುವಲ್ ಎಲಿಮೆಂಟ್ಸ್, ಒನ್ ಬೈ ಒನ್ ಅದೇ ಚೂಸ್ ಮಾಡ್ಕೊಂಡು ಅರೇನ ಇಟರೇಟಿವ್ ಆಗಿ ಎಕ್ಸಿಕ್ಯೂಟ್ ಮಾಡುತ್ತೆ. ದಿಸ್ ಈಸ್ ಒನ್ ಆಫ್ ದ ಅಡ್ವಾನ್ಸ್ ವೆರಿ ಗುಡ್ ಫಾರ್ ಲೂಪಿಂಗ್ ಸ್ಟ್ರಕ್ಚರ್. ಯು ನೀಡ್ ನಾಟ್ ಟು ವರಿ ಅಬೌಟ್ ವೇರ್ ಇಸ್ ಜೀರೋ, ವೇರ್ ಇಸ್ ಲಾಸ್ಟ್ ಎಲಿಮೆಂಟ್, ವೇರ್ ಇಸ್ ಫಸ್ಟ್ ಎಲಿಮೆಂಟ್ ಅಂತ ವರಿ ಮಾಡೋ ಅವಶ್ಯಕತೆ ಇಲ್ಲ. ಫಾರ್ ಅರೇ ಕೊಟ್ಟು ಅದನ್ನ ಈಚ್ ಬೈ ಎಲಿಮೆಂಟ್ ಅಂತ ಕೊಟ್ರೆ ಎಲ್ಲ ಅರೇಲಿರೋ 0 ಎಲಿಮೆಂಟ್ ಇಂದ n ಎಲಿಮೆಂಟ್ ವರೆಗೂ ಅದೇ ಪ್ರೋಸೆಸ್ ಮಾಡುತ್ತೆ. It is one of the beautiful looping structure you will go through in the JavaScript programming. And we have a while loop and do while loop. While loop is an entry control loop and do while loop is exit control loop. You check condition, repeat as many time and finally check condition. That is the simplistic, and it is manually now increment control ಮಾಡಬೇಕಾಗ do and while loop ನ ಯೂಸ್ ಮಾಡಬಹುದು. Where for loop ಅಲ್ಲಿ ಹೇಗೆ ಅಂದ್ರೆ ನಿಮ್ಗೆ ಗೊತ್ತಿರ್ತದೆ, ಇಷ್ಟೇ ಟೈಮ್ 10 times 20 times ಅಂತ ರಿಪೀಟ್ ಮಾಡೋದು ಲೆಕ್ಕ ಗೊತ್ತಿರುತ್ತೆ, ಅಂತ ಟೈಮಲ್ಲಿ ನೀವು ಫಾರ್ ಲೂಪ್ಸ್ ನ ಯೂಸ್ ಮಾಡ್ಬೋದು. ದಟ್ಸ್ ಇಟ್. ಸೊ ದಿಸ್ ಇಸ್ ಸಿಂಪಲ್ ಲೂಪಿಂಗ್ ಸ್ಟ್ರಕ್ಚರ್ ಇಟ್ ಯು ಆರ್ ಗೋಯಿಂಗ್ ಟು ಯೂಸ್ ಇನ್ ಜಾವಾಸ್ಕ್ರಿಪ್ಟ್. ಸೊ ಸಿಂಟ್ಯಾಕ್ಸ್ ಹೇಳ್ತಾ ಇದ್ರೆ ಇಲ್ಲಿ ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ನೋಡೋಣ, ಹೇಗೆ ನೀವು ಫಾರ್ ಲೂಪ್ ನ ಜಾವಾಸ್ಕ್ರಿಪ್ಟ್ ಅಲ್ಲಿ ನೋಡ್ಬೋದು ಅಂತ. ಸೊ ಸಿಮಿಲರ್ ಟು ಯುವರ್ ಸ್ಕ್ರಿಪ್ಟ್ ಟ್ಯಾಗ್ ಆಡ್ ಮಾಡಿದೀವಿ. ಸೊ ಹಿಯರ್ ಇಟ್ ಕಮ್ಸ್ ದ ಎಕ್ಸಾಂಪಲ್ ಆಫ್ ದ ಫಾರ್ ಲೂಪ್. ಫಾರ್ ಲೂಪ್ ಕೌಂಟ್ ಅನ್ನೋದು ಒಂದು ವೇರಿಯಬಲ್ 0 ಹಾಕಿದ್ದೇನೆ, ಕೌಂಟ್ಗೆ ಲೆಸ್ ದ್ಯಾನ್ 10 ಆಗೋವರೆಗೆ ಕಂಡೀಷನ್ ಕೊಟ್ಟಿದ್ದೇವೆ. ಏನ್ ಮಾಡ್ತಾ ಇದೆ, ಕೌಂಟ್ ಪ್ಲಸ್ ಮಾಡ್ತಾ ಇದೀವಿ. ಸೊ ವಾಟ್ ಈಸ್ ದ ಪ್ರೋಸೆಸ್ ಇನ್ಸೈಡ್ ದ ಸ್ಕ್ರಿಪ್ಟ್? ಫಾರ್ ಲೂಪ್ ಒಳಗಡೆ ಏನಿದೆ, ಕೌಂಟ್ ನ ಪ್ರಿಂಟ್ ಮಾಡ್ತಾ ಇದೀವಿ ಅಂಡ್ ನ್ಯೂ ಲೈನ್ ಕ್ಯಾರೆಕ್ಟರ್ ಆಡ್ ಮಾಡ್ತಾ ಇದೀವಿ HTML ನಲ್ಲಿ. ಸೊ ಇದೇನಾಗಬೇಕು, ಫಾರ್ ಲೂಪ್ 10 ಸಲ ರನ್ ಆಗಬೇಕು, ಕರೆಂಟ್ ಕೌಂಟ್ ಈಸ್ 1 2 3 ಅಂತ ಪ್ರಿಂಟ್ ಆಗ್ತಾ ಹೋಗ್ಬೇಕು. ಸೊ ಇದು ಹೇಗೆ ಬರ್ಬೋದು ಔಟ್ಪುಟ್? ಸೊ ಕರೆಂಟ್ ಕೌಂಟ್ ಈಸ್ ಈಕ್ವಲ್ ಟು 0 ಫಸ್ಟ್ ಬರುತ್ತೆ, 1 2 3 ಅದೇ ರೀತಿ 9 ಬರುತ್ತೆ. ಬಿಕಾಸ್ ವಿ ಹ್ಯಾವ್ ಗಿವನ್ ಅ ಕೌಂಟ್ ಲೆಸ್ ದ್ಯಾನ್ 10. ಈಕ್ವಲ್ ಆಗೋವರೆಗೂ ಹೋದ್ರೆ ಏನಾಗ್ಬೋದು, 1 ಆಗ್ಬೋದು. ಚೆಕ್ ಮಾಡಿ 9ಕ್ಕೆ ನಿಲ್ಲುತ್ತಾ 10ಕ್ಕೆ ನಿಲ್ಲುತ್ತಾ ಅಂತ. ಓಕೆ, ಲೂಪ್ ಟರ್ಮಿನೇಟ್ ಆದ್ಮೇಲೆ ಲೂಪ್ ಇಸ್ ಸ್ಟಾಪ್ ಅಂತ ಲಾಸ್ಟ್ ಯುವರ್ ಜಾವಾಸ್ಕ್ರಿಪ್ಟ್ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಫಂಕ್ಷನ್
ಜಾವಾಸ್ಕ್ರಿಪ್ಟ್ ಒಂಥರ ಈಸಿ, ಒಂಥರ ಕಷ್ಟ. So function, you can declare a function in your JavaScript as simple as what you look here. So function ಅನ್ನೋದು ಕೀವರ್ಡ್, say hello ಅನ್ನೋದು ಫಂಕ್ಷನ್ ನೇಮ್. ಫಂಕ್ಷನ್ ಅಂತ ಕೀವರ್ಡ್ ಯೂಸ್ ಮಾಡಿ say hello ಅಂತ ಫಂಕ್ಷನ್ ಡಿಕ್ಲೇರ್ ಮಾಡಿ, ಅಂಡ್ ವಾಟ್ ಆರ್ ಆರ್ಗ್ಯುಮೆಂಟ್ಸ್ ಇದ್ರೆ ಆರ್ಗ್ಯುಮೆಂಟ್ ಪಾಸ್ ಮಾಡ್ತೀವಿ. ಇಲ್ಲ ಅಂದ್ರೆ ಓಪನ್ ಅಂಡ್ ಕ್ಲೋಸ್ ಬ್ರಾಕೆಟ್ ಇನ್ಸೈಡ್ ಫಂಕ್ಷನ್ ಬಾಡಿ ಬರಿಬೇಕು. ಫಂಕ್ಷನ್ ಬಾಡಿ ಏನು, ಫಂಕ್ಷನ್ ಏನು ಪರ್ಫಾರ್ಮ್ ಮಾಡಬೇಕು ಅನ್ನೋದನ್ನ ನೀವು ಬರಿಬೇಕಾಗುತ್ತೆ. ಸೊ ಇಟ್ ಈಸ್ ಡಿಪೆಂಡ್ ಆನ್ ವಾಟ್ ದ ರಿಕ್ವೈರ್ಮೆಂಟ್ ಏನಿರುತ್ತೆ ಅದರ ಮೇಲೆ ಹೋಗುತ್ತೆ. ಸೊ ಹಿಯರ್ ಇಟ್ ಇಸ್ ಸಿಂಪಲ್ ಸಿಂಟ್ಯಾಕ್ಸ್. ಸೊ ಜಾವಾಸ್ಕ್ರಿಪ್ಟ್ ಅಲ್ಲಿ ನೀವು ಕ್ಲಾಸ್ಗಳನ್ನು ಕೂಡ ಕ್ರಿಯೇಟ್ ಮಾಡ್ಬೋದು, ಆಬ್ಜೆಕ್ಟ್ಸ್ ಹೈರಾರ್ಕಿ ಕೂಡ ಕ್ರಿಯೇಟ್ ಮಾಡ್ಬೋದು. ಆದ್ರೂ ಅಲಾಂಗ್ ವಿತ್ ದಟ್ ಡೈರೆಕ್ಟ್ ಆಗಿ ಒಂದು ಫಂಕ್ಷನ್ ಕೂಡ ಕ್ರಿಯೇಟ್ ಮಾಡ್ಬೋದು. ಈ ತರ ಮಾಡೋದ್ರಿಂದ ಏನಾಗುತ್ತೆ, ಇದನ್ನ ನಾನ್ ಆಗ್ಮೆಂಟೆಡ್ ಫಂಕ್ಷನ್ಸ್ ಅಂತ ಹೇಳ್ಬೋದು. ಡೈರೆಕ್ಟ್ ಆಗಿ ಒಂದು ಫಂಕ್ಷನ್ ನೀವು ಕಾಲ್ ಮಾಡ್ಲಿಕ್ಕೆ ನಾನ್ ಆಗ್ಮೆಂಟೆಡ್, ದೇರ್ ಆರ್ ಸಮ್ ಟರ್ಮಿನಾಲಜೀಸ್, ಅದನ್ನ ನೋಡೋಣ ಆಮೇಲೆ. ಸೊ ಹಿಯರ್ that's about simple how to declare function in JavaScript. ಸೊ ಆಯ್ತು, ಬಹಳಷ್ಟು ಸಣ್ಣ ಪುಟ್ಟ ವೇರಿಯೇಬಲ್ ನಾವಿವಾಗ ಜಾವಾಸ್ಕ್ರಿಪ್ಟ್ ಅಲ್ಲಿ ವೇರಿಯೇಬಲ್ ಡಿಕ್ಲೇರ್ ಮಾಡೋದು ನೋಡಿದ್ವಿ, ಫಾರ್ ಲೂಪ್ ನೋಡಿದ್ವಿ, ಇಫ್ ಕಂಟ್ರೋಲ್ ಸ್ಟ್ರಕ್ಚರ್ ಇಫ್ ಹೆಂಗೆ ಯೂಸ್ ಮಾಡೋದು ನೋಡಿದ್ವಿ, ಫಂಕ್ಷನ್ಸ್ ಹೆಂಗೆ ಯೂಸ್ ಮಾಡೋದು ನೋಡಿದ್ವಿ. ಒಂದು ಸಿಂಪಲ್ ಪ್ರೋಗ್ರಾಮ್ನ ಡಿಸ್ಪ್ಲೇ ಮಾಡಿ ತೋರಿಸಿದ್ದೀನಿ. ನಾವು ಮುಂದಿನ ಕ್ಲಾಸ್ಗಳಲ್ಲಿ ಇದನ್ನ ಹೇಗೆ ಪ್ರಾಕ್ಟಿಕಲ್ ಆಗಿ ರನ್ ಮಾಡೋದು, ಡಿಬಗ್ ಮಾಡೋದು, ಒಂದು ಜಾವಾಸ್ಕ್ರಿಪ್ಟ್ ಪ್ರೋಗ್ರಾಮ್ನ ಹೇಗೆ ನಾವು ರನ್ ಮಾಡೋದು, ಡಿಬಗ್ ಹೇಗೆ ಮಾಡೋದು, ಇದನ್ನ ನಾವು ನೋಡೋಣ. ಅದಕ್ಕೆ ಮುಂಚೆ ಇವತ್ತು ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡಿದೀನಿ ಅಂತ ಒಂದು ಚೆಕ್ ಮಾಡೋಣ, ನಿಮ್ಗೆ ಅರ್ಥ ಆಗಿದೆಯೋ ಇಲ್ಲ ಅಂತ. ಓಕೆ, ಸೊ ನಾವ್ ವಿ ಹ್ಯಾವ್ ಎ ಕ್ವಶನ್ ಹಿಯರ್ ವಿಚ್ ಈಸ್ ಜಾವಾಸ್ಕ್ರಿಪ್ಟ್ ಈಸ್ ಕೇಸ್ ಸೆನ್ಸಿಟಿವ್. ಜಾವಾಸ್ಕ್ರಿಪ್ಟ್ ಕೇಸ್ ಸೆನ್ಸಿಟಿವಾ ಗೊತ್ತಿದ್ಯಾ? ಆನ್ಸರ್ ಏನು? ಎಸ್, ಜಾವಾಸ್ಕ್ರಿಪ್ಟ್ ಈಸ್ ಕೇಸ್ ಸೆನ್ಸಿಟಿವ್. ಸೆಕೆಂಡ್ ಕ್ವಶನ್ ವಿ ಹ್ಯಾವ್, ಇನ್ಸೈಡ್ ವಿಚ್ HTML ಎಲಿಮೆಂಟ್ ಡು ವಿ ಪುಟ್ ದ ಜಾವಾಸ್ಕ್ರಿಪ್ಟ್. ಜಾವಾಸ್ಕ್ರಿಪ್ಟ್ ನ ನಾವು HTML ಅಲ್ಲಿ ಎಲ್ಲಿ ಬರೀಬಹುದು, ಯಾವ ಟ್ಯಾಗ್ ಅಲ್ಲಿ ಬರೀಬಹುದು? ಆಪ್ಷನ್ಸ್ ಆರ್ ಸ್ಕ್ರಿಪ್ಟ್ ಟ್ಯಾಗ್, JS ಟ್ಯಾಗ್, ಲಿಂಕ್ ಟ್ಯಾಗ್, ಹೆಡ್ ಟ್ಯಾಗ್. ಯಾವ್ದ್ರಲ್ಲಿ ಬರೀಬಹುದು? ಸ್ಕ್ರಿಪ್ಟ್ ಟ್ಯಾಗ್. ಸ್ಕ್ರಿಪ್ಟ್ ಟ್ಯಾಗ್ ಅನ್ನೋದು ಇದಕ್ಕೆ ಆನ್ಸರ್. ವೇರ್ ಡಸ್ ದ ಜಾವಾಸ್ಕ್ರಿಪ್ಟ್ ವಿಲ್ ಎಕ್ಸಿಕ್ಯೂಟ್? ಜಾವಾಸ್ಕ್ರಿಪ್ಟ್ ಎಲ್ಲಿ ರನ್ ಆಗುತ್ತೆ? ಯು ಹ್ಯಾವ್ 4 ಆಪ್ಷನ್ಸ್. ಒನ್ ಇಸ್ ಬ್ರೌಸರ್, ಒನ್ ಇಸ್ ಸರ್ವರ್, ಒನ್ ಇಸ್ ನೆಟ್ವರ್ಕ್, D ಆಪ್ಷನ್ D ಇಸ್ ವೆಬ್. ಸೊ ಯಾವ್ದು ರೈಟ್ ಆನ್ಸರ್? ಬ್ರೌಸರ, ಸರ್ವರ, ನೆಟ್ವರ್ಕ್, ವೆಬ್. ಎಲ್ಲ ಇನ್ವಾಲ್ವ್ಡ್ ಇನ್ ಜಾವಾಸ್ಕ್ರಿಪ್ಟ್, ಬಟ್ ಜಾವಾಸ್ಕ್ರಿಪ್ಟ್ runs on option A, browser. So that's it for today, students. So we have seen a simple JavaScript program and some questions about it. So next class we will practically do how to code and execute JavaScript in browser. Thank you.